ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮನೆಯಲ್ಲೇ ಸುಲಭವಾಗಿ ಗರಿಗರಿಯಾದಂತಹ ಖಾರ ಬೂಂದಿಯನ್ನು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲಿ ಟೀ ಜೊತೆಗೆ, ಕಾಫಿ ಜೊತೆಗೆ ಮತ್ತು ಬಿಸಿಬೇಳೆ ಭಾತ್ಗೆಲ್ಲನೂ ನಾವು ಮನೆಯಲ್ಲೇ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು. ಬನ್ನಿ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಬರೋಣ. ನಾನಿಲ್ಲಿ ಒಂದು 1/4 kg ಆಗೋವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1/4 kgಗೆ ಒಂದು 50 ಗ್ರಾಮ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಒಂದು 4 ಸ್ಪೂನಷ್ಟು, ಸ್ಪೂನ್ ಲೆಕ್ಕದಲ್ಲಾದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು 2 ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು, ಇಲ್ಲ ಅಂದರೆ ಇಷ್ಟು ಸಾಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಒಂದೇ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಬೇಕಿದ್ರೂ ಹಾಕೋಬೋದು. ಒಂದೇ ಒಂದು ಪಿಂಚಷ್ಟು ಹಾಕ್ಕೊಂಡಿದ್ದೀನಿ. ಖಾರ ಬೂಂದಿ ಚೆನ್ನಾಗಿ ಉಬ್ಬಿ ಬರಬೇಕಲ್ವ, ಅದಕ್ಕೋಸ್ಕರ ನಾನು ಇದನ್ನು ಡ್ರೈ ಆಗಿ ಒಂದು ಸಾರಿ ಈ ಥರ ಹ್ಯಾಂಡ್ ವಿಸ್ಕರ್ನಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಸ್ವಲ್ಪನೇ ನೀರನ್ನು ಹಾಕ್ತಾ ಅದನ್ನು ನಾವು ದೋಸೆ ಹಿಟ್ಟೆಲ್ಲ ರೆಡಿ ಮಾಡ್ಕೋತೀವಲ್ಲ, ಆ ಹದದಲ್ಲಿ ಅದನ್ನು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸಾರಿ ನೀರು ಹಾಕೋಬೇಡಿ, ಅದು ತೆಳ್ಳಗಾಗ್ಬಿಡುತ್ತೆ, ಆಮೇಲೆ ಅಳತೆ ಸಿಗೋದಿಲ್ಲ ನಮಗೆ. ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಇದನ್ನು ಕಲಿಸ್ಕೋಬೇಕು. ನೋಡಿ ಇಷ್ಟು ಈ ಥರ ಡ್ರಾಪ್ ಬೀಳಬೇಕದು. ಈಗ ಅದನ್ನು ಕಲಸಿದ್ದಾಗಿದೆ. ನಾನಿಲ್ಲಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈ ಥರ ತೂತಿಂದು ಜಾಲರಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅಥವಾ ಬೂಂದಿ ಕರಿಯೋದು ಬೇಕು ಅಂದರೂ ಸಿಗುತ್ತೆ ಅಂಗಡಿನಲ್ಲಿ. ಅದಿದ್ದರೆ ನಿಮ್ಮ ಮನೆಯಲ್ಲಿ ಅದನ್ನೇ ಯೂಸ್ ಮಾಡಿ. ಇಲ್ಲ ಅಂದರೆ ಈ ಥರ ಮನೆಯಲ್ಲಿ ಸೊಪ್ಪನ್ನು ಬಸಿಯುವಂಥ ಪಾತ್ರೆ ಇರುತ್ತೆ, ಅದರಲ್ಲಿ ಹಾಕ್ಕೊಳ್ಳಿ. ನೋಡಿ, ನಾನು ಮೇಲಿಂದ ಹಾಕಿದ್ರೆ ಈ ಥರ ನೀಟಾಗಿ ಅದು ಫ್ಲೋಯಿಂಗ್ ಆಗಿ ಖಾರ ಬೂಂದಿ ಬೀಳ್ತಾ ಇದೆ. ಈ ಥರ ಹಾಕೋಬೇಕು ಅದನ್ನು. ಅದು ಒಂದು 2 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ, ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ. ನೋಡಿ ಇವಾಗ ಇದು ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾದಮೇಲೆ ಎತ್ಕೊಡ್ಬೇಕು. ಈ ಥರ ಬಾಣಲಿನಲ್ಲಿ ತೆಗೆದು ನೋಡಿದ್ರೇ ಗೊತ್ತಾಗುತ್ತೆ, ಅದು ಗರಿಯಾಗಿ ಸೌಂಡ್ ಬರ್ತಾ ಇರುತ್ತೆ. ಇದೇ ಥರ ನಾನು ಎಲ್ಲವನ್ನು ಬೇಯಿಸಿಟ್ಕೋತಾ ಇದ್ದೀನಿ. ನಿಮಗೆ ಅಂಗಡಿಯಲ್ಲಿ ಸಿಗೋ ಥರನೇ ಬೇಕು ಅಂತಂದರೆ ಒಂದು ಚಿಟಿಕೆ ಆಗೋಷ್ಟು ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ಫುಡ್ ಕಲರ್ನ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಕಲರ್ ಬಂದಿದೆ. ಬೂಂದಿ ಎಲ್ಲ ಕರೆದಿದ್ದಾದಮೇಲೆ ನಾನಿಲ್ಲಿ ಒಂದು 50 ಗ್ರಾಮ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಇದೆಲ್ಲ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕೋಬೋದು. ಈ ಅಳತೆಗೆ 1/4 kg ಹಿಟ್ಟಿಗೆ ಇಷ್ಟು ಸಾಕಾಗುತ್ತೆ. ಮತ್ತು ನಾನಿಲ್ಲಿ 1 ಕಪ್ಪು ಹುರ್ಗಡ್ಲೆನ ಹಾಕೋತಾ ಇದ್ದೀನಿ. ಹುರ್ಗಡ್ಲೆ ಬೇಗ ಆಗೋಗುತ್ತೆ. ಕಡಲೆ ಬೀಜ ಮಾತ್ರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಾನಿವಾಗ 1 ಕಪ್ ಆಗೋಷ್ಟು ಅವಲಕ್ಕಿನ ಹಾಕೋತಾ ಇದ್ದೀನಿ. ನೋಡಿ, ಅವಲಕ್ಕಿ ಕೂಡ ಒಂದೇ ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಅವಲಕ್ಕಿ ಜಾಸ್ತಿ ಇಷ್ಟಪಡಲ್ಲ ಅಂದರೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಕರಿಬೇವನ್ನು ಹಾಕೋತಾ ಇದ್ದೀನಿ. ಕರಿಬೇವು ಮತ್ತು ಅವಲಕ್ಕಿ, ಹುರ್ಗಡ್ಲೆ, ಕಡಲೆ ಬೀಜ ಇದಿಷ್ಟನ್ನು ಸಪ್ರೇಟ್ ನಾನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ನಾವು ಉಪ್ಪು ಖಾರ ಏನೂ ಸೇರಿಸಿಲ್ಲ. ಖಾರ ಬೂಂದಿಗೆ ಮಾತ್ರ ಮಿಕ್ಸ್ ಮಾಡೋವಾಗ ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಇದಕ್ಕೆ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಖಾರ ಬೂಂದಿಗೆ ನಾವು ಕರಿಯೋದಕ್ಕಿಂತ ಮುಂಚೆನೇ ಹಾಕ್ಕೊಂಡಿದ್ವಿ. ಅದು ಟೇಸ್ಟ್ ಒಂದೇ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಥರ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವಿಲ್ಲಿ ಖಾರ ಬೂಂದಿನ ಸಪ್ರೇಟು ಒಂದು ಪಾತ್ರೆಯಲ್ಲಿ ಕರೆದಿಟ್ಕೊಂಡಿದ್ದೀನಿ. ಎಲ್ಲವನ್ನು ನಾನು 1/4 kg ಹಿಟ್ಟಿಗೆ ಎಷ್ಟು ಹಾಕಿದ್ದೆ ಅಷ್ಟೆಲ್ಲವನ್ನು ರೆಡಿ ಮಾಡಿದ್ದೆ. ಅದನ್ನು ಇದ್ರ ಜೊತೆ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಖಾರ ಬೂಂದಿ ನಾವಿಲ್ಲಿ 1/4 kgಗೆ ಮಾಡಿದ್ದು. ಇದೊಂದು 3/4 kg ಆಗೋವಷ್ಟು ಖಾರ ಬೂಂದಿ ರೆಡಿಯಾಗಿದೆ. 1/4 kg ಹಿಟ್ಟಿಗೆ ಮಾಡಿದ್ದು ನಾನು.
ಎಷ್ಟು ಮಾಡಿಟ್ಕೊಂಡ್ರೆ ಇದು ಪೂರ್ತಿ ತಣ್ಣಗಾದಮೇಲೆ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ತಿಂಗಳಾನ್ಗಟ್ಲೆ ಇಟ್ಕೋಬೋದು ಇದನ್ನು. ನೋಡಿ, ಗರಿಗರಿಯಾದ ಖಾರ ಬೂಂದಿ ಮನೆಯಲ್ಲೇ ಫ್ರೆಶ್ ಆಗಿ ನಾವೇ ಮಾಡ್ಕೋಬೋದು. ಬಿಸಿಬೇಳೆ ಬಾತ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.